ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೇ ಊಸೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಜೇ ಊಸೋ ಅವರು ಈಗ ಆಸ್ ಎ ಸಿಂಗಲ್ ಸೂಪರ್ ಸ್ಟಾರ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಜನ ಹೇಟ್ ಮಾಡ್ತಾ ಇದ್ದಾರೆ, ಇನ್ನ ಸ್ವಲ್ಪ ಜನ ಬರೀ ಈಟ್ ಮಾಡ್ಕೊಂಡೇ ಇದ್ದಾರೆ. ಏನೇ ಆಗ್ಲಿ ಅದು ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಜೇ ಊಸೋ ಆಸ್ ಎ ರೆಸ್ಲರ್ ಅಷ್ಟೊಂದೇನು ಟ್ಯಾಲೆಂಟೆಡ್ ಅಲ್ಲ ಅಂತ ಸ್ವಲ್ಪ ಜನರ ಅಭಿಪ್ರಾಯ, ಇನ್ಕ್ಲೂಡಿಂಗ್ ಮೀ. ಯಾಕಂದ್ರೆ ಅವರು ಸ್ಪಿಯರ್ನ ಹಾಕೋದ್ರಿಂದಾನೇ ಗೊತ್ತಾಗುತ್ತೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ. ಸ್ಪಿಯರ್, ಸೂಪರ್ ಕಿಕ್ ಹಾಗೆ ಫ್ಲಾಶ್ ಇಷ್ಟನ್ನೇ ಇಟ್ಕೊಂಡು ನಮ್ಮ ಜೇ ಊಸೋ ಅವರು ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಅನ್ಸುತ್ತೆ. ಇನ್ನೂ ಕೂಡ ನಮ್ಮ ಜೇ ಊಸೋ ಅವರು ಇಂಪ್ರೂವೈಸ್ ಆಗಬೇಕು. ಅಷ್ಟೇ ಅಲ್ಲ, ಅವರು ತನ್ನ ಕ್ಯಾರೆಕ್ಟರ್ನ ಬ್ರೇಕ್ ಮಾಡೋದನ್ನ ಮೊದಲು ಬಿಡಬೇಕು. ಆಗಿಂದನೂ ಕೂಡ ಬ್ಲಡ್ ಲೈನ್ ಜೊತೆ ಇದ್ದಾಗಿಂದನೂ ಕೂಡ ನಮ್ಮ ಜೇ ಊಸೋ ಅವರು ಕ್ಯಾರೆಕ್ಟರ್ನ ಬ್ರೇಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೆಗ್ಮೆಂಟ್ಗಳ ಮಧ್ಯೆ ಅವರು ಸ್ಮೈಲ್ ಮಾಡ್ತಾ ಇರ್ತಾರೆ. ಅದನ್ನ ಮುಚ್ಚಿಡೋದಕ್ಕೆ ಅವರು ಫೇಸ್ ನ ಕವರ್ ಮಾಡ್ಕೊಂಡು ಏನೋ ಟೆನ್ಷನ್ ಆಗಿರೋ ರೀತಿ ಮುಖನ ಉಚ್ಕೋತಾ ಇರ್ತಾರೆ. ಇವನ್ ರೀಸೆಂಟ್ ಆಗಿ ನಡೆದಂತಹ ಮಂಡ್ಯ ನೈಟ್ ರಾಲ್ ಕೂಡ ಸಿಎಂ ಪಂಕ್ ಅವರ ವಿರುದ್ಧ ಕೂಡ ತನ್ನ ಕ್ಯಾರೆಕ್ಟರ್ ನ ಬ್ರೇಕ್ ಮಾಡಿದ್ರು. ಬ್ಯಾಕ್ ಸ್ಟೇಜ್ ಅಲ್ಲಿ ಜಿಮ್ಮಿ ಊಸೋ ಅವರ ಜೊತೆ ಸೆಗ್ಮೆಂಟ್ ಆಗ್ಬೇಕಾದ್ರೂ ಕೂಡ ತನ್ನ ಕ್ಯಾರೆಕ್ಟರ್ ನ ಬ್ರೇಕ್ ಮಾಡಿದ್ರು. ಅಫ್ಕೋರ್ಸ್ ರೋಮನ್ ರೈನ್ಸ್ ಅವರ ಜೊತೆ ಇದ್ದಾಗ್ಲೇನೆ ಆ ಒಂದು ಸೀರಿಯಸ್ನೆಸ್ ನ ಅವರು ಕಲ್ತಿಲ್ಲ ಅಂದ್ರೆ ಈಗ ಎಲ್ಲಿ ಕಲಿತಾರೆ ಅಲ್ವಾ. ಏನೇ ಆಗ್ಲಿ, ರೀಸೆಂಟ್ ಆಗಿ ನಮ್ಮ ಜೇ ಊಸೋ ಅವರು ಒಂದು ಖಡಕ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಬ್ಲಡ್ ಲೈನ್ ಜೊತೆ ಇದ್ದಾಗಿಂದನೂ ಕೂಡ ನಾನು ರೋಮನ್ ರೈನ್ಸ್ ಅವರಿಂದ ತುಂಬಾನೇ ಕಲ್ತಿದ್ದೀನಿ ಅಂಡ್ ಈಗ ನಾನು ಅವರ ಲೆವೆಲ್ಗೆ ಬಂದು ತಲುಪಿದ್ದೀನಿ. ಇವನ್ ಅವರನ್ನು ಕೂಡ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ಜೇ ಊಸೋ ಅವರು ರೋಮನ್ ರೈನ್ಸ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಇದನ್ನಂತೂ ಯಾರು ಒಪ್ಕೋತೀರಾ ಗುರು? ಯಾರು ಒಪ್ಕೋತೀರಾ ರೋಮನ್ ರೈನ್ಸ್ ಅವರ ಲೆವೆಲ್ ಅಲ್ಲಿ ಜೇ ಊಸೋ ಅವರು ಇದ್ದಾರೆ ಅಂತ? ಲಿಟ್ರಲಿ ನಂಬುವಂತಹ ವಿಚಾರನ ಇದು. ಜೇ ಊಸೋ ಅವರು ಈ ರೀತಿ ಯಾಕೆ ಸ್ಟೇಟ್ಮೆಂಟ್ ನ ಕೊಟ್ಟರು ಅಂತ ನನಗಂತೂ ಅರ್ಥ ಆಗಿಲ್ಲ. ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ, ನಾನು ರೋಮನ್ ರೈನ್ಸ್ ಅವರಿಂದ ತುಂಬಾ ವಿಚಾರನ ಕಲ್ತಿದ್ದೀನಿ ಅಂತ. ಬಟ್ ರೋಮನ್ ರೈನ್ಸ್ ಅವರ ಈಕ್ವಲ್ ಆಗಿ ಇದ್ದೀನಿ ಅನ್ನೋದು ನಿಜವಾಗ್ಲೂ ಕೂಡ ನಂಬೋದಕ್ಕೇನೆ ಆಗ್ತಾ ಇಲ್ಲ. ಒಂದು ಇವರು ರೋಮನ್ ರೈನ್ಸ್ ಅವರ ಈಕ್ವಲ್ ಬರಬೇಕು ಅಂದ್ರೆ ರೋಮನ್ ರೈನ್ಸ್ ಅವರೇ ಇವರ ಈಕ್ವಲ್ ಬಂದ್ಬಿಟ್ಟು ರೋಮನ್ ರೈನ್ಸ್ ಅವರು ಕೂಡ ಜೇ ಊಸೋ ರೀತಿ ಆಗಬೇಕು. ಅದು ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ. ಸೊ ಜೇ ಊಸೋ ಅವರು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅಫ್ಕೋರ್ಸ್ ನಿಮಗೆ ಆಪರ್ಚುನಿಟಿ ಸಿಗ್ತಾ ಇದೆ, ಅದು ಕೂಡ ನಿಮ್ಮ ಎಂಟ್ರೆನ್ಸ್ ಇಂದ ಮಾತ್ರ. ಸೊ ಅದನ್ನಾದ್ರೂ ಕೂಡ ಚೆನ್ನಾಗಿ ಉಳಿಸ್ಕೊಂಡು ಹೋಗಿ, ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಡಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಎಲೆ ನೈಟ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಎಲೆ ನೈಟ್ ಅವರ ಬುಕ್ಕಿಂಗ್ ಈಗ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಲಿಟ್ರಲಿ ಎಲೆ ನೈಟ್ ಅವರು ಕೇಪಬಲ್ ಆಗಿದ್ದಾರೆ ಮೈನ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ. ಅವ್ರ ಹತ್ರ ಎಲ್ಲಾ ಸ್ಕಿಲ್ ಗಳು ಕೂಡ ಇದೆ. ಮೈಕ್ ಸ್ಕಿಲ್ ಇದೆ, ರೆಸ್ಲಿಂಗ್ ಸ್ಕಿಲ್ ಇದೆ, ಆಡಿಯನ್ಸ್ ನ ಪುಲ್ ಮಾಡುವಂತಹ ಸ್ಕಿಲ್ ಕೂಡ ಇದೆ. ಬಟ್ ಡಬ್ಲ್ಯೂ ಅವರು ಟ್ರಿಗರ್ ನ ಪುಷ್ ಮಾಡ್ತಾ ಇಲ್ಲ. ಅಂಡ್ ರೀಸೆಂಟ್ ಆಗಿ ನಮ್ಮ ಬುಲ್ಲಿ ರೇ ಅವರು ಎಲೆ ನೈಟ್ ಅವ್ರಿಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ನ ಪಿಚ್ ಮಾಡಿದ್ದಾರೆ. ಆ ಒಂದು ಸ್ಟೋರಿ ಲೈನ್ ಏನಪ್ಪಾ ಅಂದ್ರೆ, ಸಡನ್ ಆಗಿ ನಮ್ಮ ಎಲೆ ನೈಟ್ ಅವರಿಗೆ ಮಾತು ಬರ್ದೇ ಇರೋಂಗೆ ಆಗ್ಬಿಡುತ್ತಂತೆ. ಅಂದ್ರೆ ನಮ್ಮ ಸಡನ್ ಆಗಿ ನಮ್ಮ ಎಲೆ ನೈಟ್ ಅವರು ಮೂಕರಾಗ್ತಾರಂತೆ. ಅಂಡ್ ಆ ಒಂದು ವಿಚಾರನ ಇಟ್ಕೊಂಡು ಡಬ್ಲ್ಯೂ ಹೀಲ್ ಸೂಪರ್ ಸ್ಟಾರ್ಸ್ ಗಳು ಎಲೆ ನೈಟ್ ಅವ್ರನ್ನ ಮಾಕ್ ಮಾಡೋದಕ್ಕೆ ಶುರು ಮಾಡ್ತಾರಂತೆ. ಈಗ ಉದಾಹರಣೆಗೆ ತಗೊಂಡ್ರೆ ಎಲೆ ನೈಟ್ ಅವರು ಯಾವ್ದಾದ್ರು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಅವರ ಗಂಟ್ಲಿಗೆ ಏಟ್ ಬೀಳ್ಬಹುದು. ಅಂಡ್ ಅಲ್ಲಿಂದ ಅವರಿಗೆ ಮಾತಾಡೋದಕ್ಕೆ ಆಗ್ದಲೇ ಇರಬಹುದು. ಈ ರೀತಿ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ತಗೊಂಡ್ ಬರ್ಬೋದು. ಅಂಡ್ ಅದನ್ನ ಇಟ್ಕೊಂಡು ಹೀಲ್ ಸೂಪರ್ ಸ್ಟಾರ್ಸ್ ಗಳು ಎಲೆ ನೈಟ್ ಅವ್ರನ್ನ ಮಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿನಗೆ ಬಾಯ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಅವರು ಮಾತಾಡೋದಕ್ಕೆ ಶುರು ಮಾಡಿದಾಗ ಫೈನಲಿ ಒಂದು ಟೈಮ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು ಮಾತಾಡಿದಾಗ ಕ್ರೌಡ್ ರಿಯಾಕ್ಷನ್ ನಿಜವಾಗ್ಲೂ ಕೂಡ ಅದ್ಭುತವಾಗಿರುತ್ತೆ. ಅಂಡ್ ಹಂಗೆ ಎಲೆ ನೈಟ್ ಅವರು ಪ್ಯೂರ್ ಬೇಬಿ ಫೇಸ್ ಆಗ್ತಾರೆ ಅಂತ ನಮ್ಮ ಬುಲ್ಲಿ ರೇ ಅವರು ಕಮೆಂಟ್ ಮಾಡಿದ್ದಾರೆ. ಈ ರೀತಿ ಸ್ಟೋರಿ ಲೈನ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರೇನಾದ್ರೂ ಇದ್ದಿದ್ರೆ ಖಂಡಿತವಾಗ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗೋದು. ಯಾಕಂದ್ರೆ ವಿನ್ಸ್ ಮಿಕ್ಮೆನ್ ಅವರೇ ಈ ರೀತಿ ವಿಚಿತ್ರವಾದ ಸ್ಟೋರಿ ಲೈನ್ ನ ಯೋಚನೆ ಮಾಡೋದಕ್ಕೆ ಸಾಧ್ಯ. ಅಂಡ್ ಈಗ ನಮ್ಮ ಬುಲ್ಲಿ ರೇ ಅವರು ಕೂಡ ಈ ಒಂದು ಸ್ಟೋರಿ ಲೈನ್ ನ ಪಿಚ್ ಮಾಡಿದ್ದಾರೆ. ಆದ್ರೆ ನಿಜವಾಗ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಲಾಸ್ಟ್ ನಮ್ಮ ಲೋಗನ್ ಪಾಲ್ ಅವರು ಕ್ರೌನ್ ಜೈಲಲ್ಲಿ ಜಾನ್ಸಿನ್ ಅವರ ವಿರುದ್ಧ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು, ಹೌದಲ್ವಾ? ಅದೇ ಅನ್ಕೋತೀನಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಲೋಗನ್ ಪಾಲ್ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಈ ವರ್ಷದ ಎಂಡಿಂಗು ಅಥವಾ ಮುಂದಿನ ವರ್ಷದ ಪ್ರಾರಂಭದಲ್ಲಿ ಲೋಗನ್ ಪಾಲ್ ಅವರ ರಿಟರ್ನ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಸೊ ರಾಯಲ್ ರಂಬಲ್ ಅಲ್ಲಿ ಲೋಗನ್ ಪಾಲ್ ಅವರು 100% ಇರ್ತಾರೆ. ಸೊ ಸರ್ವೈವರ್ ಸೀರೀಸ್ ಮುಗಿದ್ಮೇಲೆ ಅಂದ್ರೆ ಡಿಸೆಂಬರ್ ಎಂಡಿಂಗು ಅಥವಾ ಜನವರಿ ಪ್ರಾರಂಭದಲ್ಲಿ ಲೋಗನ್ ಪಾಲ್ ಅವರ ರಿಟರ್ನ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 43 ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾ 43 ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಒಂದು ವಿಡಿಯೋದಲ್ಲಿ ನಾನು ರಸಲ್ ಮೇನಿಯಾ 39 ಅನ್ನೋದು ಬದಲು 49 ಅಂದ್ಬಿಟ್ಟಿದ್ದೆ. ಗಾಯ್ಸ್ ಮಿಸ್ ಆಗುತ್ತೆ ಗಾಯ್ಸ್ ಹೇಳ್ಬೇಕಾದ್ರೆ. ಅದನ್ನೇ ಇಟ್ಕೊಂಡು ಏನ್ ರುಬ್ತಿರ ನಮ್ಮನ್ನ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಈಗ ರಸಲ್ ಮೇನಿಯಾ 43 ಬಗ್ಗೆ ಮಾತಾಡೋದಾದ್ರೆ ಸೌದಿ ಅರೇಬಿಯಾದಲ್ಲಿ ನಮಗೆ ಈ ಬಾರಿಯ ರಸಲ್ ಮೇನಿಯಾ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಮುಂದಿನ ವರ್ಷದ ರಸಲ್ ಮೇನಿಯಾ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ನಮ್ಮ ನಟಾಲಿಯಾ ಅವರು ಆ ಒಂದು ರಸಲ್ ಮೇನಿಯಾದಲ್ಲಿ
50% ಆದ್ರೂ ವಿಮೆನ್ಸ್ ಗಳ ಮ್ಯಾಚ್ ಇರಬೇಕು ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಬಹುದು 2019 ಕ್ರೌನ್ ಜುವೆಲ್ ಅಲ್ಲಿ ಹಾಲ್ ಆಫ್ ಎ ಸಡನ್ ಡಬ್ಲ್ಯೂ ಅವರು ವಿಮೆನ್ಸ್ ಮ್ಯಾಚ್ ನ ಬುಕ್ ಮಾಡಿದ್ರು. ಸಡನ್ ಆಗಿ ನಟಾಲಿಯಾ ಹಾಗೆ ಲೇಸಿ ಎವೆನ್ಸ್ ಅವರ ಮ್ಯಾಚ್ ನಮಗೆ ಆ ಒಂದು ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ನಟಾಲಿಯಾ ಅವರು ಹೋಗಿ ವಿನ್ಸ್ ಮೆಕ್ಮೆನ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ವಿಮೆನ್ಸ್ ಗಳ ಮ್ಯಾಚ್ ನು ಕೂಡ ಮಾಡೋಣ, ನಾವು ಒಂದು ಹೊಸ ರೆವಲ್ಯೂಷನ್ ನ ಪ್ರಾರಂಭ ಮಾಡೋಣ ಅಂತ. ಅಂಡ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕ್ರೌನ್ ಜುವೆಲ್ ಅಥವಾ ಸೌದಿ ಅರೇಬಿಯಾದ ಇವೆಂಟ್ ಅಲ್ಲಿ ವಿಮೆನ್ಸ್ ಗಳ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ನಟಾಲಿಯಾ ಅವರು ಈ ಬಾರಿ ರಸಲ್ ಮೇನಿಯಾ ಡಬ್ಲ್ಯೂ ಅವರು ಸೌದಿ ಅರೇಬಿಯಾಗೆ ತಗೊಂಡು ಹೋಗ್ತಾ ಇರೋದ್ರಿಂದ 50% ಮ್ಯಾಚ್ ಆದ್ರೂ ವಿಮೆನ್ಸ್ ಗಳದ್ದು ಇದ್ರೆ ಚೆನ್ನಾಗಿರುತ್ತೆ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈ ಒಂದು ಡಿಮ್ಯಾಂಡ್ ನ ಡಬ್ಲ್ಯೂ ಅವರು ಈಡೇರಿಸಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಶೋ ಅಲ್ಲಿ 14 ಮ್ಯಾಚ್ ಏನಾದ್ರೂ ಇದ್ರೆ 7 ಮ್ಯಾಚು ವಿಮೆನ್ಸ್ ಗಳದೇ ಇರಬೇಕಂತೆ. ಆ ರೀತಿ ಸಾಧ್ಯ ಇಲ್ಲ, ಒಂದು 3-4 ಮ್ಯಾಚ್ ಇರುತ್ತೆ ಅಷ್ಟೇ. ಯಾಕಂದ್ರೆ ವಿಮೆನ್ಸ್ ಸೂಪರ್ ಸ್ಟಾರ್ಸ್ ಗಳೇ ಅಷ್ಟಿರೋದು. 7 ಮ್ಯಾಚು ಅಂದ್ರೆ ಯಾರ್ಯಾರ ಜೊತೆ ನೀವು ಮ್ಯಾಚ್ ನ ಬುಕ್ ಮಾಡ್ತೀರಾ ಅಲ್ವಾ. ಏನೇ ಆಗ್ಲಿ ನಮ್ಮ ನಟಾಲಿಯಾ ಅವರು ಡಿಮ್ಯಾಂಡ್ ಅಂತೂ ಮಾಡಿದ್ದಾರೆ, ಬಟ್ ಆ ಒಂದು ಡಿಮ್ಯಾಂಡ್ ಈಡೇರೋದು ಖಂಡಿತವಾಗ್ಲೂ ಕೂಡ ಡೌಟು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಎಲೆ ನೈಟ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಜೇ ವುಸೋ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ನಮ್ಮ ಎಲೆ ನೈಟ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಯಾರೇ ಗೆದ್ದು ಚಾಂಪಿಯನ್ ಆದ್ರೂ ಕೂಡ ನೆಕ್ಸ್ಟ್ ನಾನು ಬರ್ತಾ ಇದ್ದೀನಿ ಅಂತ ಒಂದು ಚಾಲೆಂಜ್ ನ ಇಶ್ಯೂ ಮಾಡಿದ್ದಾರೆ. ಸೊ ಆ ಒಂದು ಮ್ಯಾಚ್ ಅಲ್ಲಿ ಜೇ ವುಸೋ ಅವರೇ ಗೆಲ್ಲಿ ಅಥವಾ ಸಿಎಂ ಪಂಕ್ ಅವರೇ ಗೆಲ್ಲಿ ನೆಕ್ಸ್ಟ್ ಆಪರ್ಚುನಿಟಿ ನಮ್ಮ ಎಲೆ ನೈಟ್ ಅವರಿಗೆ ಸಿಗ್ಬೇಕಂತೆ. ಅಂಡ್ ಅದಕ್ಕೋಸ್ಕರನೇ ಮಂಡೇ ನೈಟ್ ರಲ್ಲಿ ನಮ್ಮ ಪಾಲಿಮಿನ್ ಅವರು ಮಾಸ್ಟರ್ ಪ್ಲಾನ್ ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಇನ್ ಲೈನ್ ಎಲಿನೈಟ್ ಅವರು ಇರಬಾರ್ದು, ಬ್ರಾನ್ ಬ್ರೇಕರ್ ನೀನ್ ಇರಬೇಕು ಅಂತ ಬ್ರಾನ್ ಬ್ರೇಕರ್ ಅವರ ಕೈಯಲ್ಲಿ ಎಲಿನೈಟ್ ಅವ್ರನ್ನ ಪಿನ್ ಮಾಡಿಸಿದ್ದಾರೆ. ಸೊ ಈಗ ಇದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಏನಾದರೂ ಸ್ಟೇಟ್ಮೆಂಟ್ ನ ಕೊಡ್ತಾರಾ, ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಯಾರು ಆಗ್ತಾರೆ, ಅವ್ರನ್ನ ಯಾರು ಫೇಸ್ ಮಾಡ್ತಾರೆ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಬ್ರಾನ್ ಬ್ರೇಕರ್ ಹಾಗೆ ಎಲಿನೈಟ್ ಅವರ ನಡುವೆ ಚೂಸ್ ಮಾಡಬೇಕಾಗಿದೆ. ಅಂಡ್ ಪ್ರಾಬಬ್ಲಿ ಅದಕ್ಕೋಸ್ಕರ ನಂಬರ್ 1 ಕಂಟೆಂಡರ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೋಡಿ ರೋಡ್ಸ್ ಅಂಡ್ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಇವರಿಬ್ಬರ ನಡುವೆ ಈಗಾಗಲೇ ನಮಗೆ ಎರಡು ರಸಲ್ ಮೇನಿಯಾ ಮೈನ್ ಇವೆಂಟ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದೆ. ರಸಲ್ ಮೇನಿಯಾ 39 ಹಾಗೆ ರಸಲ್ ಮೇನಿಯಾ 40. ಒಂದರಲ್ಲಿ ಕೋಡಿ ರೋಡ್ಸ್ ಗೆದ್ದಿದ್ದಾರೆ, ಇನ್ನೊಂದರಲ್ಲಿ ರೋಮನ್ ರೈನ್ಸ್ ಗೆದ್ದಿದ್ದಾರೆ. ಅಂಡ್ ಡಬ್ಲ್ಯೂ ಅವರು ಟ್ರಯಾಲಜಿಯಲ್ಲಿ ನಂಬಿಕೆನ ಇಟ್ಟಿರ್ತಾರೆ. ಅಂಡ್ ಹಂಗೆ ಇವರ ನಡುವೆ ಕೂಡ ಇನ್ನ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗಾಗಲೇ 2 ಮ್ಯಾಚ್ ಕೂಡ ರಸಲ್ ಮೇನಿಯಾದಲ್ಲಿ ಆಗಿರೋದ್ರಿಂದ ಇವರ ಇನ್ನೊಂದು ಮ್ಯಾಚ್ ಕೂಡ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ರಸಲ್ ಮೇನಿಯಾ 42 ನ ಪೋಸ್ಟರ್ ಅಲ್ಲಿ ಒಂದು ಕಡೆ ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರು ಇದ್ದಾರೆ. ಅಂಡ್ ಆ ಪೋಸ್ಟರ್ ರಿವ್ಯೂ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಪ್ರಾಬಬ್ಲಿ ಡಬ್ಲ್ಯೂ ಅವರು ಇವರ ನಡುವೆನೇ ಮ್ಯಾಚ್ ನ ಬುಕ್ ಮಾಡಬಹುದು. ಯಾರಿಗೆ ಗೊತ್ತು, ರೋಮನ್ ರೈನ್ಸ್ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಆಗಬಹುದು, ರೋಮನ್ ರೈನ್ಸ್ ಸಿಎಂ ಪಂಕ್ ಮ್ಯಾಚ್ ಆಗಬಹುದು, ರೋಮನ್ ರೈನ್ಸ್ ಕೋಡಿ ರೋಡ್ಸ್ ಮ್ಯಾಚ್ ಆಗಬಹುದು, ಅಥವಾ ಸಿಎಂ ಪಂಕ್ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಆಗಬಹುದು, ಅಥವಾ ಸಿಎಂ ಪಂಕ್ ಕೋಡಿ ರೋಡ್ಸ್ ಅವರ ಮ್ಯಾಚ್ ಆಗಬಹುದು, ಅಥವಾ ಬ್ರಾಕ್ ಲೆಸ್ನರ್ ಕೋಡಿ ರೋಡ್ಸ್ ಅವರ ಮ್ಯಾಚ್ ಆಗಬಹುದು ಅಂತ. ಸೊ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಒಂದು ಟ್ವೀಟ್ ನ ಮಾಡಿದ್ದಾರೆ, ಟೈಮ್ ಟು ರನ್ ಇಟ್ ಬ್ಯಾಕ್, ರಸಲ್ ಮೇನಿಯಾ 42 ರಿಟರ್ನ್ಸ್ ಏಪ್ರಿಲ್ 18 and 19 ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಈಗ ಟೈಮ್ ಬಂದಿದೆ, ನಾವು ಮತ್ತೊಮ್ಮೆ ಆ ಒಂದು ಕೆಲಸನ ಮಾಡೋದಕ್ಕೆ ಅಂತ. ಅಫ್ಕೋರ್ಸ್ ಇವರು ರಸಲ್ ಮೇನಿಯಾ ಲಾಸ್ ವೇಗಾಸ್ ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ರಸಲ್ ಮೇನಿಯಾದು ಕೂಡ ಲಾಸ್ ವೇಗಾಸ್ ಅಲ್ಲೇ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಬ್ಯಾಕ್ ಟು ಬ್ಯಾಕ್ ರಸಲ್ ಮೇನಿಯಾ ಲಾಸ್ ವೇಗಾಸ್ಗೆ ಹೋಗ್ತಾ ಇರೋದ್ರಿಂದ ಈ ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಥವಾ ಇನ್ನೊಂದು ದೃಷ್ಟಿಯಿಂದ ನೋಡೋದಾದ್ರೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನು ಕೂಡ ಇವರು ಟೀಸ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಏನೇ ಆಗ್ಲಿ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಂದಲ್ಲ ಒಂದು ರಸಲ್ ಮೇನಿಯಾದಲ್ಲಿ ಇವರಿಬ್ಬರ ನಡುವೆ ಇನ್ನ ಒಮ್ಮೆ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದು ಕೂಡ ಮೈನ್ ಇವೆಂಟ್ ಅಲ್ಲಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.